ಹಲೋ ಮಕ್ಕಳೇ, ನಾವಿವತ್ತು ಡಿಸಲ್ಯೂಷನ್ ಆಫ್ ದ ಫರ್ಮ್ ಈ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇದರಲ್ಲಿ 3 ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಮತ್ತು ಶ್ರೀದೇವಿ ಆ್ಯಂಡ್ ಶ್ರೀಪ್ರಿಯಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2024 ವಾಸ್ ಆಸ್ ಫಾಲೋಸ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲಿ ಅಂದರೆ 1:1 ರೇಷಿಯೋ ಬರುತ್ತೆ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆಯೋ ಫಸ್ಟ್ ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಹಾಕೊಡೋಣ. ಓಕೆ, ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಇಲ್ಲಿ ಡೆಬಿಟ್ ಸೈಡಲ್ಲಿ ಏನೇನು ಅಸೆಟ್ಸ್ ಇದೆಯೋ ಕ್ಯಾಶ್ ಬಿಟ್ಟು, ಯಾಕಂದರೆ ಈ ಅಸೆಟ್ಸ್ನೆಲ್ಲ ಮಾರಿ ನಾವು ಕ್ಯಾಶಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ ನಮ್ಮ ಹತ್ರ ಕ್ಯಾಶ್ ಆಲ್ರೆಡಿ ಇರೋದ್ರಿಂದ ಅದನ್ನು ಕನ್ಸಿಡರ್ ಮಾಡಿದೆ, ಮಿಕ್ಕಿದೇನೆಲ್ಲ ಇಲ್ಲಿ ಬರ್ಕೊಳ್ಳೋಣ. 2 ಬಿಲ್ಸ್ ರಿಸೀವಬಲ್, ಸ್ಟಾಕು, ಡೆಟರ್ಸು, ಬಿಲ್ಡಿಂಗ್ಸ್, ಮೋಟರ್ ಕಾರ್, ಫರ್ನಿಚರ್. ಓಕೆನಾ, ಅದನ್ನೆಲ್ಲ ಇಲ್ಲಿ ಹಾಕೊಳ್ಳೋಣ. ನೆಕ್ಸ್ಟು ಲಯಬಿಲಿಟಿ ಸೈಡಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಇದೆ, ಅದನ್ನು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಹಾಕೊಳ್ಳೋಣ. ಓಕೆ, ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ಸ್ಟಾಕ್ 30,400, ಬಿಲ್ಸ್ ರಿಸೀವಬಲ್ 19,000, ಫರ್ನಿಚರ್ 35,000, ಡೆಟಾಸ್ 42,600 ವಿತ್ ಇಂಟ್ರೆಸ್ಟ್. ಸೊ ಏನು ಹೇಳ್ತಿದ್ದಾರಪ್ಪ ಅಂದರೆ ಇಲ್ಲಿರೋ ಅಸೆಟ್ಸ್ನ ಮಾರಿ ಅದು ಕ್ಯಾಶಿಗೆ ಕನ್ವರ್ಟ್ ಆಗಿದೆ ಅಂತ. ಸೊ ಕ್ಯಾಶಿಗೆ ಕನ್ವರ್ಟ್ ಆಗಿರೋದ್ರಿಂದ ಯಾವುದ್ಯಾವುದೆಲ್ಲ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವಿಲ್ಲಿ ಬರ್ಕೊಂಬಿಟ್ಟು ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕ್ಕೊತೀವಿ. ಓಕೆ, ಇದು ಕ್ಯಾಶಿಗೆ ಕನ್ವರ್ಟ್ ಆಗಿದೆ, ಸೊ ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ತೀವಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡೋಣ. ಶ್ರೀದೇವಿ ಟುಕ್ ಓವರ್ ಬಿಲ್ಡಿಂಗ್ಸ್ ಅಟ್ 60,000 and Shripriya agreed to take over motor car at 26,600. So by Sridevi's capital account, buildings ಎಷ್ಟು 60,000, by Shripriya capital account, motor car 26,600. ಸೊ ಅಸೆಟ್ಸ್ನ ಟೇಕ್ ಓವರ್ ಮಾಡಿದ್ರೆ ಕ್ರೆಡಿಟ್ ಸೈಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರೀತೀವಿ. ಅವರೇನಾದರೂ ಲಯಬಿಲಿಟೀಸ್ನ ಟೇಕ್ ಓವರ್ ಮಾಡಿದರೆ ಇಲ್ಲಿ ಡೆಬಿಟ್ ಸೈಡಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹಾಕೊತೀವಿ. ಓಕೆ, ನೆಕ್ಸ್ಟು ಥರ್ಡ್ ಒನ್ ಬಂದುಬಿಟ್ಟು ಆಲ್ ಲಯಬಿಲಿಟೀಸ್ ವೇರ್ ಪೇಡ್ ಇನ್ ಫುಲ್ ಬೈ ದ ಫರ್ಮ್. ಸೊ ನಮ್ಮಲ್ಲಿ ಲಯಬಿಲಿಟೀಸ್ ಇರೋದು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಈ ಫುಲ್ ಅಮೌಂಟನ್ನು ಪೇ ಆಗಿದೆ, ಸೊ ಅದಕ್ಕೆ ನಾವು ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಎರಡೂ ಟೋಟಲ್ ಮಾಡಿ ಔಟರ್ ಕಾಲಮಲ್ಲಿ ಹಾಕೊಳ್ಳೋಣ. ಫೋರ್ತ್ ಒನ್ ಬಂದುಬಿಟ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಅದು ಕೂಡ 2 ಬ್ಯಾಂಕ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಹಾಕಿ 5,000 ಬರ್ಕೊಳ್ಳಿ. ಇಲ್ಲಿ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಸೊ ಆ ಅಮೌಂಟನ್ನು ಲೆಫ್ಟಿಗೆ ತೊಗೊಂಬನ್ನಿ. ಡಿಫ್ರೆನ್ಸ್ 2,93,600ಇಂದ ಈ ಅಮೌಂಟ್ಸ್ನೆಲ್ಲ ಡಿಡಕ್ಟ್ ಮಾಡಿದಾಗ 1,600 ಉಳಿಯುತ್ತೆ. ಓಕೆ, ಆ 1,600ನ ಇವರಿಬ್ರಿಗೆ ಶೇರ್ ಮಾಡಬೇಕು. ಸೊ 800 ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಯಾರ್ಯಾರಿಗೆ? ಪಾರ್ಟ್ನರ್ಸು, ಶ್ರೀದೇವಿ ಅಕೌಂಟ್ ಮತ್ತು ಶ್ರೀಪ್ರಿಯಾ. ಇವಾಗ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಆಗಿದೆ. ನೆಕ್ಸ್ಟ್ ಅಕೌಂಟ್ ಬಂದುಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನು ಹಾಕ್ಕೊಳ್ಳೋಣ. 75,000, 60,000. ಬೈ ರಿಸರ್ವ್ ಫಂಡ್ 10,000 ಇದೆ, ಇವರಿಬ್ಬರು ಈಕ್ವಲ್ ಪಾರ್ಟ್ನರ್ಸ್ ಅಲ್ವಾ, ಸೊ 5,000 ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಎಲ್ಲೆಲ್ಲಿ ಮೆನ್ಷನ್ ಆಗಿದೆ ಅಂತ ನೋಡೋಣ. ಸೊ ಡೆಬಿಟ್ ಸೈಡಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತಿದೆ, ಸೊ ಅದನ್ನು ಇಲ್ಲಿ ನಾವು ಹಾಕ್ಕೊಬೇಕಾಗತ್ತೆ. ಸೊ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇರೋದ್ರಿಂದ ಶ್ರೀದೇವಿ, ಶ್ರೀಪ್ರಿಯಾ 2 ಕಾಲಮ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಕ್ವೆಶನಲ್ಲಿದೆ. 75,000, 60,000. ಬೈ ರಿಸರ್ವ್ ಫಂಡ್, ಇವರಿಬ್ಬರು ಈಕ್ವಲ್ ಪಾರ್ಟ್ನರ್ಸ್ ಆಗಿರೋದ್ರಿಂದ 10,000 ರಿಸರ್ವ್ ಫಂಡ್ನ ಈಕ್ವಲ್ ಆಗಿ ಹಾಕಿದ್ದೀವಿ. 5,000. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ನೇಮ್ಸ್ ಎಲ್ಲೆಲ್ಲಿ ಮೆನ್ಷನ್ ಆಗಿದೆ ಅಂತ ನೋಡಬೇಕು. ಓಕೆ, ಫಸ್ಟು ಡೆಬಿಟ್ ಸೈಡ್ ನೋಡೋಣ. ಇಲ್ಲಿ ನೋಡಿ, ಶ್ರೀದೇವಿ ಕ್ಯಾಪಿಟಲ್ ಅಕೌಂಟ್ ಮತ್ತು ಶ್ರೀಪ್ರಿಯಾ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಮೆನ್ಷನ್ ಆಗಿರೋದ್ರಿಂದ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕೂಡ ಮೆನ್ಷನ್ ಆಗಬೇಕಾಗತ್ತೆ. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿರೋದ್ರಿಂದ ನಾವು ಟ್ರಾನ್ಸ್ಫರ್ ಮಾಡೋವಾಗ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ 800. ಓಕೆ, ನೆಕ್ಸ್ಟು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಅಂತ ನೋಡೋಣ.
ಇಲ್ಲಿ ನೋಡಿ, ಬೈ ಶ್ರೀದೇವಿ ಕ್ಯಾಪಿಟಲ್ ಅಕೌಂಟ್, ಬೈ ಶ್ರೀಪ್ರಿಯಾ ಕ್ಯಾಪಿಟಲ್ ಅಕೌಂಟ್. ಬಿಲ್ಡಿಂಗ್ಸ್ ಮೋಟಾರ್ ಕಾರ್ ಇವ್ರು ತಗೊಂಡಿರೋದ್ರಿಂದ ಇವ್ರ ಹೆಸರು ಇಲ್ಲಿ ಮೆನ್ಷನ್ ಆಗಿದೆ. ಸೊ ಇದು ಕೂಡ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಕ್ರೆಡಿಟ್ ಸೈಡ್ ಬೈ ಇದೆ, ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡುವಾಗ ಟು ರಿಯಲೈಸೇಷನ್ ಅಕೌಂಟ್ ಅದೇ ಅಮೌಂಟನ್ನು ಇಲ್ಲಿ ಹಾಕ್ಕೊತೀವಿ, 60,000, 26,600. ಓಕೆ, ಇಲ್ಲಿ ನಾವು ಆ್ಯಡ್ ಮಾಡ್ತೀವಿ 80,800, 65,800. ಇದನ್ನು ಲೆಫ್ಟ್ ಸೈಡಲ್ಲಿ ಹಾಕ್ಕೊತೀವಿ. ದ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದೆರಡದ್ದು. ಓಕೆ, ಆ ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೊ ಈ ಥರ ಮಾಡಿದಾಗ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ದ ಲಾಸ್ಟ್ ಒನ್ ಬಂದುಬಿಟ್ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಹೆಂಗೆ ಪ್ರಿಪೇರ್ ಮಾಡೋದು? ಸೊ ಇದು ಎರಡರ ಕಡೆನೂ ಎಲ್ಲೆಲ್ಲಿ ಬ್ಯಾಂಕ್ ಮೆನ್ಷನ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಆಗಿದೆ, 80,000. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಬೈ ರಿಯಲೈಸೇಷನ್ ಅಕೌಂಟ್, ಲಯಬಿಲಿಟೀಸ್ ಪೇ ಮಾಡಿರೋದ್ರಿಂದ 80,000. ಅಗೇನ್ ಮತ್ತೆ ಇಲ್ಲಿ ಟು ಬ್ಯಾಂಕ್ ಅಕೌಂಟ್, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 5,000. ಮತ್ತು ಬೈ ರಿಯಲೈಸೇಷನ್ ಅಕೌಂಟ್, ಎಕ್ಸ್ಪೆನ್ಸಸ್ ಪೇಡ್ 5,000. ಇದು ಸೈಡಲ್ಲಿ ಎಲ್ಲಾದರೂ ಇದೆಯಾ ಅಂತ ಚೆಕ್ ಮಾಡೋಣ. ಬೈ ಬ್ಯಾಂಕ್ ಅಕೌಂಟ್ ಅಂತಿದೆ, 1,27,000. ಇದು ಅಸೆಟ್ಸ್ ರಿಯಲೈಸ್ಡ್ಗೆ. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಟು ರಿಯಲೈಸೇಷನ್ ಅಕೌಂಟ್, ಅಸೆಟ್ಸ್ ರಿಯಲೈಸ್ಡ್ 1,27,000. ನೆಕ್ಸ್ಟು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ ಎಲ್ಲಿ ಮೆನ್ಷನ್ ಆಗಿದೆ ಅಂತ ನೋಡೋಣ. ಇಲ್ಲಿ ಟು ಬ್ಯಾಂಕ್ ಅಕೌಂಟ್ ಇದೆ, 20,800, 39,200. ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬೈ ಶ್ರೀದೇವೀಸ್ ಕ್ಯಾಪಿಟಲ್ ಅಕೌಂಟ್ 20,800, ಬೈ ಶ್ರೀಪ್ರಿಯಾಸ್ ಕ್ಯಾಪಿಟಲ್ ಅಕೌಂಟ್ 39,200. ಓಕೆ, ಕ್ರೆಡಿಟ್ ಸೈಡೆಲ್ಲ ನಾವು ಹಾಕಿ ಆಗಿದೆ. ಇಲ್ಲಿ ಡೆಬಿಟ್ ಸೈಡಲ್ಲಿ ಕ್ವೆಶನ್ ಪೇಪರಲ್ಲಿ ಬ್ಯಾಲೆನ್ಸ್ ಇದೆ ಅಲ್ವಾ, ಬ್ಯಾಂಕ್ ಅಕೌಂಟ್, ಆ ಕ್ಯಾಶ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಇಲ್ಲಿ ಬರ್ಕೊಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 18,000. ಸೊ ಇದನ್ನೆಲ್ಲ ಹಾಕಿದಾಗ ಈ ಬ್ಯಾಂಕ್ ಅಕೌಂಟು ಟ್ಯಾಲಿ ಆಗುತ್ತೆ. 1,45,000, 1,45,000. ಸೊ ಇದು 2025 ಬಂದಿರೋ 12 ಮಾರ್ಕ್ಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದು ತುಂಬ ಈಸಿ ಪ್ರಾಬ್ಲಮ್. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.